ನೋಡಿದಿರಿ ನೀವು ದಾವಣಗೆರೆಗೆ ಏನೇನು ಮಾಡಿದ್ದಾರೆ ಏನೇನು ಮಾಡಿಲ್ಲ ಅಂತಂದು. ದಾವಣಗೆರೆಗೆ ಏನು ಮಾಡಿಲ್ಲ ಅವರು. ಅದರಲ್ಲೂ ಗ್ರಾಮೀಣ ಭಾಗದ ಜನತೆಗೆ, ಹಳ್ಳಿ ಮಕ್ಕಳಿಗೆ, ಹಳ್ಳಿ ಯುವಕರಿಗೆ, ಯುವತಿಯರಿಗೆ ಏನೂ ಮಾಡಿಲ್ಲ. ಈಗಲೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ 300 ಹಳ್ಳಿಗಳಿಗೆ ಬಸ್ ಇಲ್ಲ. 300 ಹಳ್ಳಿಗೆ ಬಸ್ ಇಲ್ಲ. ಸುಮಾರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಾವುದೇ ಕೂಡ ಕೈಗಾರಿಕೆ ಇಲ್ಲ, ಸಂಸ್ಥೆ ಇಲ್ಲ. ಈಗ ನಮಗೆ ಬೇಕಿರೋದೇನಪ್ಪ ಅಂದ್ರೆ ಅವಕಾಶಗಳು. ಆ ಅವಕಾಶಗಳು ಸೃಷ್ಟಿಯಾಗಬೇಕನ್ನೋದಾದ್ರೆ ಆ ಎರಡು ಮನೆತನದ ಆಚೆ ಇರುವಂತವ್ರು ಹೊಸ ನಾಯಕರಾಗಬೇಕು, ಹೊಸ ಲೀಡರ್ ಆಗಬೇಕು. ಅಂತವ್ರು ಇವತ್ತು MLA ಆಗಬೇಕು, MP ಆಗಬೇಕು. ಆ ಉದ್ದೇಶದಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀನಿ. ತಣಿಗೇರಿ ಗ್ರಾಮಕ್ಕೆ ಇದು ನಾನು ಸುಮಾರು ಒಂದು 4-5 ಸಾರಿ ಬಂದೋಗಿದ್ದೀನಿ. ಆದ್ರೆ ಮತಯಾಚನೆಗೆ ಇವತ್ತು ಬಂದಿದ್ದೀನಿ. ಗ್ರಾಮಸ್ಥರು ನೀವು ದೊಡ್ಡ ಮನಸ್ಸು ಮಾಡಿ ನನ್ನಂತ ಯುವಕರನ್ನ ನೀವು ಪಾರ್ಲಿಮೆಂಟ್ಗೆ ಕಳಿಸಲೇಬೇಕು ಅಂತ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ. ನನ್ನ ಚಿಹ್ನೆ ಯಾವುದು? ನನ್ನ ಚಿಹ್ನೆ ಅಮ್ಮ ಗ್ಯಾಸ್ ಸಿಲಿಂಡರ್ ನೋಡಿದಿರಲ್ಲ, ಯಾರಿಗೆ ಓಟ್ ಹಾಕ್ತೀರಿ? ನಿಮ್ಮೂರಲ್ಲಿ ಎಷ್ಟು ಓಟ್ ಅದಾವ? 2,500. 2,500 ಎಷ್ಟು ಹಾಕಿಸ್ತೀರಿ? ನನಗೆ ಎಷ್ಟು ಹಾಕಿಸ್ತೀರಿ? 2,000 ಗ್ಯಾರಂಟಿ. ಗ್ಯಾರಂಟಿ ಆ ಕಡೆ ಮೋದಿ ಗ್ಯಾರಂಟಿ, ಈ ಕಡೆ ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿ. ನಿಮ್ಮ ಹೆಸರು? ರೇವಣ್ ಸಿದ್ದಪ್ಪರ್ ಗ್ಯಾರಂಟಿ. ತಣಿಗೆರೆಯಿಂದ 2,000 ಓಟು GB ವಿನಯ್ ಕುಮಾರ್ಗೆ. ಆಗತ್ತಾ ಇದು? ನಿಮ್ಮೆಲ್ಲರಿಗೂ ಆಗುತ್ತೆ. ಇನ್ನೊಬ್ರು ರೇವಣ್ಣ ಚಪ್ಪಲಿ ಹೊಡಕತ್ತಾರೆ ಅಂದ್ರೆ ಹಾಗೆ ಆಗುತ್ತೆ ಅನ್ನೋದು ಅರ್ಥ. ಅದು ನಿಮ್ಗೆಲ್ಲ ಧನ್ಯವಾದ ತಿಳಿಸಿ ನಮ್ಮ ಪ್ರಯಾಣ ಮುಂದುವರಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ವಿನಯ್ ಕುಮಾರ್ GB ಅವರಿಗೆ, ವಿನಯ್ ಕುಮಾರ್ GB ಅವರಿಗೆ, ವಿನಯ್ ಕುಮಾರ್ GB ಅವರಿಗೆ, ವಿನಯ್ ಕುಮಾರ್ GB ಅವರಿಗೆ.